ಕೊರೋನಾ ಕಟ್ಟೆಚ್ಚರ ಈಗ ಎಲ್ಲ ಕಡೆಯೂ ಇದೆ. ಮಾಸ್ಕ್ ಅನ್ನ ಹಾಕಿಕೊಳ್ಳಬೇಕು, ಮಾಸ್ಕ್ ಅನ್ನ ಕಡ್ಡಾಯ ಮಾಡುವಂತಹ ನಿರ್ಧಾರಕ್ಕೆ ಈಗ ಸರ್ಕಾರ ಬರ್ತಾ ಇದೆ. ಜೊತೆಗೆ ಸಾರಿಗೆ ಇಲಾಖೆಯಲ್ಲೂ ಕೂಡ ಈಗ ಬಸ್ಗಳಲ್ಲಿ ಓಡಾಡಬೇಕು ಅಂತಂದ್ರೆ ಅಲ್ಲೂ ಕೂಡ ಮಾಸ್ಕ್ ಅನ್ನ ಹಾಕೊಂಡೇ ಓಡಾಡಬೇಕು ಅಂತ ಈಗ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೊ ಸರ್ಕಾರದ ಆದೇಶವನ್ನ ಪಾಲಿಸ್ತೇವೆ ಅಂತ ಮಾರ್ಗಸೂಚಿಯನ್ನ ಕೂಡ ಈಗ ಹೇಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ಮಾಸ್ಕ್ ಅನ್ನ ಹಾಕುವಂತ ವಿಚಾರ, ಪ್ರತಿಯೊಬ್ಬರು ಮಾಸ್ಕ್ ಅನ್ನ ಧರಿಸಿ ಪ್ರಯಾಣಿಸಿ ಅಂತಿದ್ದಾರೆ. ಇನ್ನೂ ಆ ಮಟ್ಟಕ್ಕೆ ಬಂದಿಲ್ಲ. ಈಗ ನಾನು ಕೂಡ ಇವತ್ತು ಪತ್ರಿಕೆಯಲ್ಲಿ ನೋಡಿದೆ, ಕರೋನಾ ಇದ್ದರೂ ಕೂಡ ಇದರಿಂದ ಏನು ಅಷ್ಟು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ. ಅದರ ಮುನ್ನೆಚ್ಚರಿಕೆ ವೈದ್ಯರು ಮತ್ತು ಎಕ್ಸ್ಪರ್ಟ್ಸು ಏನು ಸಲಹೆ ಕೊಟ್ಟಿದ್ದಾರೆ ಅದನ್ನು ಪಾಲಿಸಿದ್ರೆ ಎಲ್ಲರೂ ಒಳ್ಳೆಯದು. ಈಗ ಇದು ಬರೀ ಮುಜರಾಯಿ ಇಲಾಖೆ ಇನ್ನೊಂದು ಇಲಾಖೆ ಅಂತಲ್ಲ, ನಮ್ಮ ಆರೋಗ್ಯ ಸಚಿವರು ಹೇಳಿದ ಮೇಲೆ 6.5 ಕೋಟಿ ಜನನೂ ಇದನ್ನು ಪಾಲಿಸಬೇಕು. ನನ್ನ ಸಹೋದ್ಯೋಗಿ ರಾಘು ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಈಗ ಇದು ಕಡ್ಡಾಯವಾಗಿ ಈಗ ಸಾರಿಗೆ ಇಲಾಖೆ ಬಸ್ಗಳಲ್ಲಿ ಓಡಾಡಬೇಕು ಅನ್ನೋದಾದ್ರೆ ಮಾಸ್ಕ್ ಅನ್ನ ಹಾಕಿಕೊಳ್ಳಲೇಬೇಕಾ? ಈಗ ಆ ಬಗ್ಗೆ ಆದೇಶವನ್ನು ಏನಾದರೂ ಹೊರಡಿಸಿದ್ದಾರಾ? ಅರುಣ್, ಈಗಾಗಲೇ ನಿನ್ನೆಯಷ್ಟೇ ಮಾರ್ಗಸೂಚಿಯನ್ನ ರಾಜ್ಯ ಆರೋಗ್ಯ ಇಲಾಖೆ ಬಿಡುಗಡೆಯನ್ನ ಮಾಡಿತ್ತು. 60 ವರ್ಷ ಮೇಲ್ಪಟ್ಟಂತವರು ಜೊತೆಗೆ ಆರೋಗ್ಯ ಸಮಸ್ಯೆ ಇರುವಂತವರು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಿ ಅನ್ನುವಂತ ಆದೇಶವನ್ನ ನೀಡಿತು. ಬಟ್ ಆದ್ರೆ ಈಗ ಸರ್ಕಾರ ಈ ಬೆನ್ನಲ್ಲೇ ಎಚ್ಚೆತ್ತುಕೊಳ್ತಾ ಇದೆ. ಜೊತೆಗೆ ಸಾರಿಗೆ ಇಲಾಖೆ ಕೂಡ ಅಲರ್ಟ್ ಆಗಿರುವಂತ ಕಾರಣಕ್ಕಾಗಿ ಸಲಹೆಯನ್ನ ಕೊಡ್ತಾ ಇದೆ. ಜೊತೆಗೆ ಪ್ರಯಾಣಿಕರಲ್ಲಿ ಮನವಿ ಮಾಡುವಂತ ಕೆಲಸವನ್ನಷ್ಟೇ ಮಾಡಿದೆ. ಕಾರಣ ಇನ್ನೂ ಸರ್ಕಾರ ಅಧಿಕೃತವಾಗಿ ಜನನಿಬಿಡ ಪ್ರದೇಶಗಳಲ್ಲಿ ಎಲ್ಲರೂ ಸಹ ಮಾಸ್ಕ್ ಅನ್ನ ಧರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವುದೇ ಆದೇಶವನ್ನ ಅಥವಾ ರೂಲ್ಸ್ ಅನ್ನ ಜಾರಿ ಮಾಡಿಲ್ಲ. ಸೊ ಈ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ಇವತ್ತು ಸಚಿವ ರಾಮಲಿಂಗಾರೆಡ್ಡಿ ಈ ಒಂದು ಮನವಿಯನ್ನ ಪ್ರಯಾಣಿಕರಿಗೆ ಮಾಡಿರುವಂತದ್ದು. ಬಸ್ನಲ್ಲಿ ಪ್ರಯಾಣ ಮಾಡುವಂತವರು ಮಾಸ್ಕ್ ಅನ್ನ ಧರಿಸಿದ್ರೆ ಸೂಕ್ತ. ಯಾಕಂದ್ರೆ ಮುಂಬರುವಂತಹ ದಿನಗಳಲ್ಲಿ ಸಮಸ್ಯೆಗಳು ಉಲ್ಬಣ ಆದಾಗ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಮಾಸ್ಕ್ ಅನ್ನ ಧರಿಸಿ ಅನ್ನುವಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಹಂತ ಹಂತವಾಗಿ ಸರ್ಕಾರ ಏನಾದ್ರೂ ರೂಲ್ಸ್ ಗಳನ್ನ ಜಾರಿ ಮಾಡ್ಲಿಕ್ಕೆ ಮುಂದಾದ್ರೆ ದಿಢೀರಂತ ನಾವು ಸಹ ಅದನ್ನ ಏರಿಕೆಯನ್ನ ಮಾಡ್ಲಿಕ್ಕೆ ಆಗಲ್ಲ. ಸೊ ಆ ಕಾರಣಕ್ಕಾಗಿ ಪ್ರಯಾಣಿಕರು ಎಚ್ಚೆತ್ಕೊಳ್ಳಿ ಅನ್ನುವಂತ ಕಾರಣಕ್ಕಾಗಿ ಸದ್ಯ ಮನವಿ ಮಾಡುವಂತ ಕೆಲಸವನ್ನ ಮಾಡಿದ್ರೆ, ಜೊತೆಗೆ ಕೇರಳದಿಂದ ಬರುವಂತ ಪ್ರಯಾಣಿಕರು ಅಥವಾ ಬಸ್ಗಳೇನಿದೆ ಅವುಗಳ ಮೇಲೆ ನಿಗಾ ಇಡುವಂತ ನಿಟ್ಟಿನಲ್ಲೂ ಕೂಡ ಈಗ ಸಾರಿಗೆ ಇಲಾಖೆ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತಾ ಇದೆ. ಆ ಭಾಗದಿಂದ ಬರುವಂತ ಪ್ರಯಾಣಿಕರು ಏನಿದ್ದಾರೆ ಅವರು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ವಾರಗಳಲ್ಲಿ ಅದನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ಸದ್ಯ ಸಾರಿಗೆ ಇಲಾಖೆ ಚಿಂತನೆಯನ್ನ ನಡೆಸ್ತಾ ಇದೆ. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.